ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ತಾಲೂಕಿನ ದಾಸನಳ ಗ್ರಾಮದಲ್ಲಿ 65ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ ಸಮಾರಂಭ. ಗಂಗಾವತಿ ತಾಲೂಕಿನ ದಾಸನಳ ಗ್ರಾಮದಲ್ಲಿ ಜರುಗುವ ಶ್ರೀಮದ್ ಜಗದ್ಗುರು ಪಂಚಪೀಠಾಧೀಶರಾದ ದಾಸನಳ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀ ಪ್ರಭ್ರ 108 ಜಡಸಿದ್ಧ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳ 65ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ನಾಡಿನ ಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಪ್ರವಚನ ಸಮಾರಂಭ ಜರುಗಲಿದೆ. ಈ ಕಾರ್ಯಕ್ರಮವು ದಿನಾಂಕ 19/12/2024 ಗುರುವಾರದಿಂದ ಆರಂಭವಾಗಿ 23/12/2024 ಸೋಮವಾರದವರೆಗೆ ಹಮ್ಮಿಕೊಳ್ಳಲಾಗಿದೆ ಹಾಗೂ 19/12/2024 ರಂದು ಸಮಯ 5:30ಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಧ್ವಜಾರೋಹಣ ಮತ್ತು ಪ್ರತಿದಿನ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಆಧ್ಯಾತ್ಮಿಕ ಪ್ರವಚನ ಜರುಗಲಿದೆ. 23/12/2024 ಸೋಮವಾರ ದಿನದಂದು ಬೆಳಗ್ಗೆ 6:30ಕ್ಕೆ ಇಷ್ಟಲಿಂಗ ಮಹಾಪೂಜೆ, ಆಯಾಚಾರ ಮತ್ತು ಆಶೀರ್ವಚನ ನಡೆಯಲಿದೆ. ನಂತರ ಬೆಳಗ್ಗೆ 10:30ರಿಂದ ಸಭೆಯ ನಂತರ ಮಹಾಪ್ರಸಾದ ಏರ್ಪಡಿಸಲಾಗಿದೆ. ಹಾಗಾಗಿ ದಾಸನಾಳ ಹಿರೇಮಠದ ಭಕ್ತವೃಂದ ಮತ್ತು ದಾಸವಾಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಹಿರೇಮಠದ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಓಂ ಗುರುಭ್ಯೋ ನಮಃ. ಗಂಗಾವತಿ ತಾಲೂಕು ದಾಸನಾಳ ಗ್ರಾಮದಲ್ಲಿ ಶ್ರೀಮದ್ಗುರು ಪಂಚಪೀಠಾಧೀಶ್ವರರಾಗಿರ್ತಕ್ಕಂಥ ಎಲ್ಲ ಪಂಚಪೀಠದ ಗುರುಗಳ ಕೃಪಾಶೀರ್ವಾದದೊಂದಿಗೆ ದಾಸನಾಳ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮ 108 ಜಡಿಸಿದ್ದ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳ 65ನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ನಾಡಿನ ಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ದಿನಾಂಕ 19/12/2024 ರಿಂದ 23/12/2024 ಸೋಮವಾರದವರೆಗೆ ದಾಸನಾಳ ಗ್ರಾಮದಲ್ಲಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಗಳ ವಿವರ ಹೀಗಿದೆ. 19/12/2024 ಸಮಯ 5:30ಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯರ ಧ್ವಜಾರೋಹಣ ಕಾರ್ಯಕ್ರಮ ಏರ್ಪಡುತ್ತದೆ. ಪ್ರತಿದಿನ 6 ಗಂಟೆಯಿಂದ 8 ಗಂಟೆವರೆಗೆ ಆಧ್ಯಾತ್ಮಿಕ ಪ್ರವಚನ ಇರುತ್ತದೆ. ದಿನಾಂಕ 23/12/2024 ಸೋಮವಾರ ಬೆಳಗ್ಗೆ 6:30ಕ್ಕೆ ಇಷ್ಟಲಿಂಗ ಮಹಾಪೂಜೆ, ಅಯ್ಯಾಚಾರ ಹಾಗೂ ಆಶೀರ್ವಚನ, ಬೆಳಗ್ಗೆ 10:30ರಿಂದ ಧರ್ಮಸಭೆ, ನಂತರ 12:20ಕ್ಕೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಹಾಗಾಗಿ ದಾಸನಾಳ ಗ್ರಾಮದ ಹಿರೇಮಠದ ಎಲ್ಲ ಭಕ್ತರಿಂದ ಮತ್ತು ದಾಸನಾಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಹಿರೇಮಠದ ಭಕ್ತಾದಿಗಳು ಈ ಒಂದು ಪುಣ್ಯದ ಕಾರ್ಯದಲ್ಲಿ, ಧರ್ಮದ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ತನುಮನ ಧನವನ್ನು ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಅರ್ಪಿಸಿ ಶ್ರೀ ಜಡಿಸಿದ್ದ ಶಿವಯೋಗಿ ಸ್ವಾಮಿಗಳವರ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಬೇಕಂತೇಳಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಇಂಥ ಒಂದು ಧರ್ಮ ಕಾರ್ಯಗಳು ನಡೆದಾಗ ಮಾತ್ರ ನಮ್ಮ ಈ ನೆಲದ ಋಣ ತೀರಿಸಿದಂಗೆ ಆಗ್ತದೆ. ಹಾಗಾಗಿ ಇಂಥ ಒಂದು ಧರ್ಮ ಕಾರ್ಯವನ್ನು ನಡೆಸಿಕೊಡುವಂಥ ನಮ್ಮ ಹಿರೇಮಠದ ಭಕ್ತಾದಿಗಳು ನಿಜವಾಗ್ಲೂ ನಾವಿಲ್ಲಿ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಹಾಗಾಗಿ ನಮ್ಮ ಎಲ್ಲ ದಾಸನಾಳ ಗ್ರಾಮ ಮತ್ತು ದಾಸನಾಳ ಗ್ರಾಮದ ಸುತ್ತಮುತ್ತಲಿನ ಹಿರೇಮಠದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕಂತೇಳಿ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.